ಅದರ ವಿಚಾರ ಬೇರೆ ಆಗ್ತದೆ ಸರ್. ನೀವು ಬರಲೇಬೇಕು ಅಂದ್ರು ನಾನು ಎರಡನೇ ಹಾಯ್, ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಕುಡ್ಪ್ಲೆ, ಅನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್. ನಾನೀಗ ಮಾತಾಡೋ ವಿಷಯ ಧರ್ಮಸ್ಥಳ ಸೌಜನ್ಯ ಹಾಗೂ ಇತರ ಮಹಿಳೆಯರ ಮತ್ತು ಹಲವಾರು ಅಮಾಯಕರ ಸಾವು ಅಥವಾ ಅಸಹಜ ಸಾವು, ಸಹಜವಾದ ಸಾವುಗಳು ಅಥವಾ ಕೊಲೆ, ದೌರ್ಜನ್ಯ. ಇಟ್ ಶುಡ್ ಬಿ ಪ್ರೂವ್ ಬೈ ದಿ ಪ್ರಾಸಿಕ್ಯೂಷನ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್. ಈಗಾಗಲೇ ಒಂದು ಸೌಜನ್ಯ ಕೊಲೆಯನ್ನು ಮುಚ್ಚಿ ಹಾಕಿ ಅದನ್ನು ಪ್ರಾಸಿಕ್ಯೂಷನ್ ಹಾಕಿ ಹೈಕೋರ್ಟ್ನವರೆಗೂ ಹೋಗಿ ಹೈಕೋರ್ಟ್ನಿಂದ ಎಲ್ಲ ಎಕ್ಸ್ಪ್ರೆಷನ್ಸ್ ಇದಾಗಿ ರೀಸನಿಂಗ್ಸ್ ಪಾಸ್ ಆಗಿ ಈಗ ಮತ್ತೆ ಪ್ರಾಸಿಕ್ಯೂಷನ್ನರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂಥ ಸೌಜನ್ಯ ಪ್ರಕರಣದಲ್ಲಿ ಕಾನೂನಿನ ಒಂದು ಟೆಕ್ನಿಕಲ್ ಅಂದರೆ ತಾಂತ್ರಿಕತೆ ಬಂದು ಒದಗುವ ಹಾಗೆ ಮಾಡಿಕೊಟ್ಟಿರೋದು ಪ್ರಾಸಿಕ್ಯೂಷನ್ನೇ ಮಾಡಿರೋದು. ಇವತ್ತು ನಾವು ಇವೆಲ್ಲವಕ್ಕೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸಾಮಾಜಿಕವಾಗಿ ಯೂಟ್ಯೂಬರ್ಸು, ಸೋಷಿಯಲ್ ಜನ. ನಾನೇನ ಕಾನೂನು ಡಿಗ್ರಿ ಹೋಲ್ಡರ್ ಅದನ್ನು ನಾನೇನು ಎಲ್ಲೇ ಬಸ್ ಸ್ಟ್ಯಾಂಡ್ನಾಗ ಏನು ಚಾ ಮಾರಿದನಲ್ಲ, ನಾನು ಎಲ್ಲಿ ಭಿಕ್ಷೆ ಬೇಡಿದವನಲ್ಲ. ಹಿಂಗನತಿಗೆ ಅದು ಯಾವುದೋ ಒಂದು ಚಡ್ಡಿ ಕೇಸ್ ಆಕೈತಿ. ಈಗ ಚಡ್ಡಿ ಗ್ಯಾಂಗ್, ಈ ಬಿಜಾಪುರದ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಂದು ನೋಡ್ರಿ. ಕೈಯಾಗ ಒಂದು ದೊಣ್ಣಿ, ಇದ್ರಾಗ ಒಂದು ಚಡ್ಡಿ. ಹೌದಾ? ಚಡ್ಡಿ ಒಂದು ಗ್ಯಾಂಗ್ ಇಟ್ಕೊಂಡು ವೆಪನ್ ಇಟ್ಕೊಂಡು ಇವ್ರು ಇಷ್ಟು ಮಾಡ್ತಾರಂದ್ರೆ ನಾವು ಡಿಗ್ರಿ ಮಾಡಿಕೊಂಡು ಕಾನೂನು ವೆಪನ್ ಕೈಯಾಗ ಇಟ್ಕೊಂಡಾಗ ನಾವೆಷ್ಟಿರ್ಬೋದು? ಒಂದು ಯಾವುದೋ ಚಡ್ಡಿ ಗೌರವ ಕೊಡು ಗೌರವ ಕೊಡು ಗೌರವ ಕೊಡು ಅಂತತಿ. ಅರೆ ಇವನ ನೀವು ಗೌರವ ಕೊಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಗೌರವ ಕೊಡ್ರಿ, ಆ ಬ್ರಿಟಿಷರ ವಿರುದ್ಧ ಹೋರಾಡಿದವರಿಗೆ ಗೌರವ ಕೊಡ್ರಿ, ಕಿತ್ತೂರು ಚೆನ್ನಮ್ಮನಿಗೆ ಗೌರವ ಕೊಡ್ರಿ, ಬೆಳವಡಿ ಮಲ್ಲಮ್ಮಗೆ ಗೌರವ ಕೊಡ್ರಿ, ಉಲ್ಲಾಳ ಅಬ್ಬಕ್ಕ ದೇವಿಗೆ ಕೊಡ್ರಿ, ಮದಕರಿ ನಾಯಕರು ಮತ್ತು ಇವ್ರಿಗೆ ಗೌರವ ಕೊಡ್ರಿ. ಹೌದ್ರೆ? ಮಹಾರಾಜರುಗಳಿಗೆ ಗೌರವ ಕೊಡ್ರಿ, ಬ್ರಿಟಿಷರ ವಿರುದ್ಧ ಹೋರಾಡಿದಂಥವ್ರು ಎಲ್ಲರಿಗೂ ಗೌರವ ಕೊಡ್ರಿ. ಆ ಬಿಜಾಪುರದ ಚಡ್ಡಿ ಗ್ಯಾಂಗ್ ಬಂದಿದೆಯಲ್ಲ, ಕಳತನ ಮಾಡೋ ಮಟ್ಟಿಗೆ ಬಂದಿದಾರ ಅಂದರೆ ಎಷ್ಟೊಂದು ನಮ್ಮ ಸಮಾಜ, ನಾಗರಿಕ ಸಮಾಜ ಎಲ್ಲಿದೆ? ಆಮೇಲೆ ಇವರ ಸಂಘಟನೆಗಳಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರ ಮನೆ ಮುರಿಯೋದು, ಭಯ ಉತ್ಪಾದನೆ ಮಾಡೋದು, ಹೆದರ್ಸೋದು. ಹೆಣ್ಮಕ್ಳಂತೂ ಸೋಷಿಯಲ್ ಮೀಡಿಯಾದ ಬರಂಗೇ ಇಲ್ಲ. ಹೆಣ್ಮಕ್ಳಂತೂ ಸೋಷಿಯಲ್ ಮೀಡಿಯಾದ ಬಂದರೆ ಸೊಂಟದ ತೆಳಗಿನ ಭಾಷೆನೇ ಅವರವು, ಚಡ್ಡಿ ಗ್ಯಾಂಗ್ನರವು. ಅದೊಂದು ಯಾವುದೋ ಚಡ್ಡಿ ಕೇಸ್ ಹಾಕೈತೆ ನನ್ನ ಮೇಲೆ. ಲೇ ಚಡ್ಡಿ, ಪ್ರಾಸಿಕ್ಯೂಷನ್ ಕೇಸೇ ಇಂಥ ಸೌಜನ್ಯ ಕೇಸ ಹಳ್ಳಾಡ್ದವು. ನೀನೇನು ಪ್ರೂವ್ ಮಾಡ್ತಿಲ್ಲ ನನ್ನ ಮೇಲೆ? ನೀನೇನು ಪ್ರೂವ್ ಮಾಡ್ತಿ ಕೇಸ? ಚಡ್ಡಿ ಕೇಸ್ ಪ್ರೂವ್ ಆಕತ್ತೆ ನಿನ್ನ ಪ್ರಾಸಿಕ್ಯೂಷನ್ ಕೇಸು. ಅದು ನಾನು ಹೈಕೋರ್ಟ್ಗೆ ಹೋಗಿ 482 ಕೆಳಗೆ ಯಾವಾಗಾದರೂ ನಾನು ಇದನ್ನು ಮಾಡ್ಕೋಬೋದಾಗಿತ್ತು. ಕ್ವಾಶ್ ಮಾಡಿಸ್ಕೋಬೋದಾಗಿತ್ತು. ಕ್ವಾಶ್ಗೆ ಹೋಗಂಗಿಲ್ಲ, ನಾನು ಕ್ರಾಸ್ ಮಾಡ್ಬೇಕು. ನಿನ್ನ ಕ್ರಾಸ್ ಮಾಡಿ ನಿನ್ನ ಚಡ್ಡಿ ಒಳ ನೀರು ಇಳಿಸಿ ಸಾಕಿ ಹೇಳಕ್ಕೆ ಬರಂಗಿಲ್ಲ, ಹೇಳಿ ಕೇಸ್ ಹಾಕಿ. ಯಾಕಂದ್ರೆ ಅದನ್ನು ಫುಲ್ ಪ್ಲೆಡ್ಜ್ ಟ್ರಯಲ್ ಮಾಡಿ ಅದನ್ನು ಅಕ್ವಿಟ್ ತೊಗೊತಾನೆ. ಅಕ್ವಿಟ್ ತೊಗೊಂಡು ಆಮೇಲೆ ನಿನ್ನ ಚಡ್ಡಿ ಉಚ್ಚಿಸ್ತಾನೆ ನಿನಗೆ. 2 ಕೋಟಿ ಕೇಸಿ ಡಿಫಮೇಟ್ರಿ ಕೇಸು. ನಾವಿಲ್ಲಿ ಕೇಸ್ ಕೆಡ್ತಾವು, ಟು ಆ್ಯಂಡ್ ಫ್ರೋ ಕಾರ್ ಖರ್ಚು ಬರ್ತತಿ. ಒಂದು ಸರಿ ಕಾರಿಗೆ ಬಂದರೆ 5,000 ನನ್ನ ಕಾರಿನ ಬಾಡಿಗೆ ಆಗ್ತತಿ. ಇವೆಲ್ಲವನ್ನೂ ಖರ್ಚು ಹಾಕಿ ಮೇಲೆ ನನ್ನ ಮಾನಹಾನಿ, ನನ್ನ ಕೇಸ್ ಎಷ್ಟು ವೇಸ್ಟ್ ಆಗಿದ್ದಾವೆ, ನನ್ನ ಟೈಮ್ ಎಷ್ಟು ವೇಸ್ಟ್ ಆಗಿದೆ, ಅದೆಲ್ಲದನ್ನು ಹಾಕಿ 2 ಕೋಟಿ ಕಾಂಪೆನ್ಸೇಷನ್ ಆರ್ಡರ್ ತೊಗೊಂಡು ನಿನ್ನ ಮನೆ ಜಪ್ತು ಮಾಡಿಸಿ ನಿನ್ನ ಚಡ್ಡಿನೂ ಸಹಿತ ಉಚ್ಚಿ ಕೈ ಬಿಡ್ತಾನೆ. ನಾನು ಕೇಸ್ ಹಾಕರಿಗೆ ಬೇಡ ಅನ್ನೋದಲ್ಲ. ನಾನು ಯಾಕೆ ಪ್ರೈವೇಟ್ ಕಂಪ್ಲೇಂಟ್ ಯಾರ ಮೇಲೆ ಹಾಕೋದಿಲ್ಲ ಅಂದರೆ ನಾಳೆ ನಮ್ಮನ್ನ ಇದನ್ನು ಮಾಡ್ತಾರ ಅವರು. ಯಾಕಂದ್ರೆ ನಾನು ಪ್ರೂವ್ ಮಾಡೋ ಕೆಪಾಸಿಟಿ ಐತಿ, ನಾನು ಹಾಕ್ತಾನೆ. ನೈಜವಾದಂಥ ಎವಿಡೆನ್ಸ್ ಇದಾವೆ, ನಾನು ನೈಜವಾದಂಥ ವಿಡಿಯೋ ಮಾಡ್ಕೊಂಡಿರ್ತಾನೆ, ನೈಜವಾದಂಥ CC ಕ್ಯಾಮ್ರಾ ಇಟ್ಟಿರ್ತಾನೆ ನಾನು. ಅಯ್ಯೋ ನಾನು ಅಷ್ಟು ಸುಲಭ ಇಲ್ಲ, ನನ್ನ ಹತ್ರ ಏನು ಹಲವಾರು ಎವಿಡೆನ್ಸ್ ಅದಾವೆ. ಅವನ್ನ ಎವಿಡೆನ್ಸ್ ಟೈಮ್ನೇ ಹಾಜರು ಮಾಡ್ತಾನೆ. ಯಾಕಂದ್ರೆ ಇಲ್ಲಾದ್ರೆ ಕದ್ದು ಬಿಡ್ತಾರೆ. ಅಯ್ಯೋ ಎಂತೆಂಥ ಮಹಾನುಭಾವರು ಅದಾರೆ. ಸೊ ಆದ್ದರಿಂದ ಈ ಚಡ್ಡಿಗಳು ಒಂದಿಷ್ಟು ಇದನ್ನು ಮಾಡಿ, ಈ ರಾಜಕಾರಣದಳು ಒಂದಿಷ್ಟು ಇನ್ಸ್ಟಿಗೇಷನ್ ಮಾಡಿ ಪೊಲೀಸರಿಗೆ ಹೇಳಿ ಎಂತೆಂಥದ ಕೇಸ್ ಹಾಕಿಸ್ತಾವೆ. ಇವು ಕೈಲಿ ಏನಾಗೋದಿಲ್ಲ.
ನಾನು ತೆಗೆದೋಗ್ಬಿಟ್ರೆ ಅಬ್ಬಾಬ ಬೇನಾಮಿ ಟ್ರಾನ್ಸಾಕ್ಷನ್ ಒಂದು ಕೇಸ್ ಹಾಕಿದ್ರೆ ಒಂದು 19 ಮಂದಿ ಇಲ್ಲ ರಾಣೆಬೆನ್ನೂರಾಗ 19 ಮಂದಿ ಜೈಲಿಗೆ ಹೋಗ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡದನಿ. ಜೈಲಿಗೆ ಹೋಗೋದು ಶತಸಿದ್ಧ. ಮೊನ್ನೆ ಯಾರೋ ಒಬ್ಬ ಹೋದ್ ನೋಡ್ರಿ, ಯಾರೋ ದುಡ್ಡು ತಿಂದನೊಬ್ಬನು, ಇಡೀ ಅಧಿಕಾರಿನ ಜವಾಬ ಯಾರ 3 ವರ್ಷ ಸಜಾ 5.5 ಲಕ್ಷ ದಂಡ ಕಟ್ಟಂಗಾತು. ಇಡಿದನು ಇಡಿ ಅಂತ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಂತ. ಇವರೇ ಬೇಲಿ ಎದ್ದು ಹೊಲ ನಿಲ್ಬೇಕಾರೆ ಇನ್ನು ಸಾಮಾನ್ಯ ಜನರ ಪ್ರಜೆಗಳ ಗತಿ ಏನು? ಮರ್ಯಾದೆ ಕೊಡ್ರಿ ಅವ್ರಿಗೆ. ನೀವು ಇಂದಿರಾ ಗಾಂಧಿ ಮರ್ಯಾದೆ ಕೊಡ್ರಿ. ಪ್ರಧಾನಿಗಳು ಅಂದ್ರೆ ಮಾಜಿ ಪ್ರಧಾನಿಗಳು ಆದ್ರೆ ಪ್ರಧಾನಿಗಳಲ್ಲ. ಮನಮೋಹನ್ ಸಿಂಗ್ಗೆ ಏನು ಬೇಕಾದ ಟ್ರೋಲ್ ಮಾಡ್ತಾರೆ. ಅದ್ರ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅದ್ರ ಮೇಲೆ ವಿ.ಪಿ. ಸಿಂಗು, ಅದ್ರ ಹಿಂದೆ ವಿ.ಪಿ. ಸಿಂಗೆ 83 SC/ST ಕಾನೂನು ತಂದದ್ದು ಗೊತ್ತಾತ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ಉಳುವರೆ ಒಡೆಯ ಅಂತೇಳಿ ತಂದದ್ದೇ ಇಂದಿರಾ ಗಾಂಧಿ. ಬ್ಯಾಂಕ್ ರಾಷ್ಟ್ರೀಕರಣ, ಇದನ್ನು ಯುದ್ಧ ಮಾಡಿದ್ದು, ಪಾಕಿಸ್ತಾನ ಸೋಲಿಸಿದ್ದು, ಅಮೆರಿಕಕ್ಕೆ ಸೊಡ್ಡು ಹೊಡೆದದ್ದು, ಕೈಗೆ ಬೆಳೆ ತೊಟ್ಟದ್ದ ಒಬ್ಬ ಹೆಣ್ಣುಮಗಳು ಸ್ಥಾಪನೆ ಮಾಡಿದ್ರು. 74ರಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನ ಇನ್ಸ್ಟಾಲ್ ಮಾಡಿದ್ದು ಇಂದಿರಾ ಗಾಂಧಿ 1974ಗೆ. ಅವ ಜಗತ್ತು ಇದುರಾತು, ರಷ್ಯಾ ಇದುರಾತು. ಇವ್ರು ಅಣುಬಾಂಬ್ ತಯಾರು ಮಾಡ್ತಾರೆ, ಅಣುಬಾಂಬ್ ಸ್ಥಾವರವನ್ನ ಇಂದಿರಾ ಗಾಂಧಿ ಮಾಡ್ತಾಳೆ ಅಂತಂದೇಳಿ ಅವ್ರಿಗೆ ಗೌರವ ಕೊಡ್ರು. ಕಿಲ್ಜಿ ಮಂತನ ಇವನು ಮದುವೆ ಆಗಿದ್ದಾಳೆ, ಪಾರ್ಸಿ ಅವನು ಗಾಂಧಿ ಅದನ್ನಲ್ಲ. ಫಿರೋಜ್ ಅಂದ್ರೆ ರೋಜ್. ಅದು ಫಿರೋಜ್ ಅಂದ ಕೂಡಲೇನೆ ಏನು ಮುಸ್ಲಿಂ ಅಲ್ಲ. ಅಥವಾ ಮುಸ್ಲಿಂ ಇದ್ರೆ ಏನಿದೆ, ನಮ್ಮದು ಸೆಕ್ಯುಲರ್ ಸ್ಟೇಟು. ಅವ್ರು ಏನೋ ಅವ್ರವ್ರು ಬಂದಿದೆ ಆಗಿದೆ ಅವ್ರದ್ದು. ಆದರೆ ಆ ಫಿರೋಜ್ ಗಾಂಧಿ ಅಂತ ಹೇಳೋದು, ಇವ್ರು ಯಾವ ಗಾಂಧಿ, ಆ ಗಾಂಧಿಗೂ ಈ ಗಾಂಧಿಗೆ ಸಂಬಂಧ ಏನು? ಮಹಾತ್ಮ ಗಾಂಧೀಜಿನೇ ಬೇರೆ ಖಾನ್ದಾನು. ಅವರು ಬನಿಯಾ ಜಾತಿಯವರು, ಬನಿಯಾದವರು, ಗುಜರಾತಿನ ಬನಿಯಾದವರು. ಈ ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಲವ್ ಮಾಡ್ಕೊಂಡ್ರು. ಲವ್ ಆದಾಗ ಫಿರೋಜ್ ಗಾಂಧಿ ಹೆಸರು ಆಟೋಮೆಟಿಕ್ ಆಗಿ ಬಂತು. ಫಿರೋಜ್ ಗಾಂಧಿಗೆ 2 ಗಂಡು ಹುಟ್ಟಿದ್ವು. ಫಿರೋಜ್ ಗಾಂಧಿ ಯಾವ ಜನ ಅಂದ್ರೆ ಪಾರ್ಸಿ ಜನಾಂಗ. ಈಗ ನಮ್ಮ ಧರ್ಮಸ್ಥಳದ ದೇವರ ಆಡಳಿತ ಮಾಡುವವರು ಯಾರು? ನಮ್ಮ ಹಿಂದೂಗಳ. ನಮ್ಮ ಹಿಂದೂ ದೇವರನ್ನ ಆಡಳಿತ ಮಾಡೋರು ಯಾರು? ಟ್ರಸ್ಟ್ ಮಾಡಿರೋರು ಯಾರು? ಹಿಂದೂಗಳ. ಉತ್ತರ ಹೇಳಿ. ಸೊ ಹಾಗೆ ಫಿರೋಜ್ ಗಾಂಧಿಯನ್ನ ಮದುವೆ ಆದ್ಲು. ಏನು ಕಳ್ಳಾಗವಂಟಿಗಾಗಿ ಓಡೋಗಿ ಏನು ಮಾಡ್ಕೊಂಡು ಮಾಡಿದ್ದಲ್ಲ. ಪಬ್ಲಿಕ ಮದುವೆ ಮಾಡ್ಕೊಂಡ್ಲು. ಪಬ್ಲಿಕ ಮದುವೆ ಮಾಡ್ಕೊಂಡು 2 ಮಕ್ಕಳು ಹೆತ್ಲು. ಮತ್ತು ಮಗ ಲವ್ ಮಾಡಿದ ಕ್ರಿಶ್ಚಿಯನ್ ಹೆಣ್ಮಗಳು, ಇಟಾಲಿ ಹೆಣ್ಮಗಳನ್ನ. ಅವರು ಕಾಲೇಜ್ ಓದ್ಬೇಕಾರೆ ಸಹಜವಾದಂಥ ಕ್ರಿಯೆ, ಅವರು ಲವ್ ಅಂಡ್ ಅಫೆಕ್ಷನ್ ಬಂತು, ಮದುವೆ ಆದರು. ನಮ್ಮ ಹಿಂದೂ ಧರ್ಮದ ಪ್ರಕಾರ ಮದುವೆ ಮಾಡಿದ್ರು, ಅಥವಾ ಯಾವ ಧರ್ಮದ ಪ್ರಕಾರ ಮದುವೆ ಮಾಡಿದ್ರು, ಮದುವೆ ಆಯಿತು. ಮದುವೆಯಾಗಿ ಬಂದ ಮೇಲೆ ಭಾರತದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯ ಹೆಂಡತಿ ಆದರು ಸೋನಿಯಾ ಗಾಂಧಿ. ಆ ಸೋನಿಯಾ ಗಾಂಧಿ ಹೆಂಗ್ ಬೇಕಂಗ ಬೈದಾಡದ. ಇವ್ರಿಗೆ ಅಧಿಕಾರ ಬೇಕಪ್ಪ, ಅಧಿಕಾರಕ್ಕೋಸ್ಕರ ಹೆಂಗ್ ಬೇಕಂಗ ಬೈಯೋದು. ಅವ್ರ ಲೀಡರ್ಗಳು ನಾವು ಬೈದ್ರ ಮರ್ಯಾದೆ ಕೊಡೋ ಗಮಾರ್ಗಳು ಇವತ್ತು ಹೇಳಿದಾರೆ ನೋಡು. ಸನ್ಮಾನ್ಯ ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ ಕೆಚ್ಚೆದೆಯ ಜಸ್ಟಿಸ್ ಆಗಿ ಮತ್ತೆ ಪ್ರಮೋಷನ್ ಆಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿ ಗೌರವಾನ್ವಿತ ಶ್ರೀಮಾನ್ ಗೋಪಾಲ್ ಗೌಡ್ರು ನಮ್ಮ ರಾಣೆಬೆನ್ನೂರಿಗೆ 2-3 ಸರಿ ಬಂದು ನಮಗೆಲ್ಲ ಕೋಚಿಂಗ್ ಕೊಟ್ಟಿದ್ದಾರೆ. ನಮಗೆಲ್ಲ ಅವರ ಭಾಷಣವನ್ನು ಕೇಳುವುದೇ ಒಂದು ಅದ್ಭುತ. ಹತ್ತಿರದಿಂದ ಅವರ ಭಾಷಣವನ್ನು ಕೇಳಿರೋದವರು, ಹತ್ತಿರದಿಂದ ಅವರು ಕೂಡ ನಾವು ಮಾತಾಡಿಸಿರೋರು. ಸೊ ಅಂಥ ಒಬ್ಬ ಅದ್ಭುತವಾದ ವ್ಯಕ್ತಿಯ ಮಾತು ಕೇಳ್ರಿ. ಇಲ್ಲಿ ಹಂಗ ಹುಡುಗಾಟಿಕೆ ಮಾಡ್ತೀರಾ? ರಾಜಕಾರಣ ಅಂದ್ರೆ ಏನು ದೊಡ್ಡ ಇದನ್ನ? ಏನು ನಿಮಗೆ ಪ್ರಧಾನಿ ಅಂದ್ರೆ ಏನು ದೊಡ್ಡ ಇವನ? ಏನು ಮುಖ್ಯಮಂತ್ರಿ ಅಂದ್ರೆ ದೊಡ್ಡ ಕೊಂಬ? ಇಲ್ಲಿ ಪ್ರಜೆಗಳ ಪ್ರಭುಗಳು ಪ್ರಜಾಪ್ರಭುತ್ವದ ಬಗ್ಗೆ ಹೆಂಗೆ ಹೇಳಿದಾರೆ ಇಲ್ಲಿ ಕೇಳ್ರಿ. ಕಾಲಿಪಿಲಿ ಅಲ್ಲ, ಇವಂಗೇನ ಚಡ್ಡಿಗೆ ಹಂಗಲ್ಲ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ಹೇಳಿರೋದು. ಸಂತೋಷ್ ಗೋಣಾಳ, ಪಪ್ಪು ಯಾವ ಜನಾಂಗ? ನೀನು ಯಾರು ಬಿಟ್ಟಿದೆ ಹೇಳ ಸಂತೋಷ್, ನೀನು ಯಾರು ಬಿಟ್ಟಿದಿ? ನೀನು ಯಾವ ಜೊತೆಗೆ ಹುಟ್ಟಿದಿ? ನೀನು ಯಾವ ಬಿಟ್ಟಿದೆ ಹೇಳ, ನಾ ಹೇಳ್ತಾನೆ ಆಮೇಲೆ ಯಾವ ಜನಾಂಗ ಅಂತ. ಪಪ್ಪು ಅಂದ್ರೆ ಯಾರು ನನಗೆ ಗೊತ್ತಿಲ್ಲ. ಪಪ್ಪು ಅಂದ್ರೆ ನಿಮ್ಮ ಅಪ್ಪ ಇರ್ಬೇಕಲ್ಲೇ. ಪಪ್ಪು ಅಂದ್ರೆ ಅಪ್ಪ ಅಂದಂಗ. ಗೋಣಾಳ, ಸಂತೋಷ್ ಗೋಣಾಳ, ಪಪ್ಪು ಅಂದ್ರೆ ನಿಮ್ಮ ಅಪ್ಪ ಇರ್ಬೇಕು. ಇವ್ನು ಡಿಸ್ಟರ್ಬ್ ಮಾಡ್ತಾನೆ, ತಡ್ರಿ, ಇವ್ನು ಬ್ಲ್ಯಾಕ್ ಮಾಡ್ತಾನೆ.
ಇನ್ನು ಸಂತೋಷನ ಮೊದಲು ಬ್ಲ್ಯಾಕ್ ಮಾಡಬೇಕು. ಅವನ್ನ ಹುಚ್ಚು ಸುಳ್ಳು ಮಕ್ಕಳು ಬ್ಲ್ಯಾಕ್ ಮಾಡಲಿಲ್ಲ ಅಂದ್ರೆ ಡಿಸ್ಟರ್ಬ್ ಮಾಡ್ತಾರೆ. ನೋಡಿ, ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಮೇಲೆ ಇಡೀ ದೇಶಕ್ಕೆ ಹಬ್ಬಿದೆ ಈ ಸುದ್ದಿ. ನನಗೆ ನೂರಾರು ಎಲೆಕ್ಟ್ರಾನಿಕ್ ಚಾನೆಲ್ ಅವರು ನಿರಂತರವಾಗಿ ಸಂಪರ್ಕಿಸಿದರು, ರಾತ್ರಿ ಹಗಲು. ಬಹಳಷ್ಟು ಜನರ ಹತ್ರ ನಾನು ಸಂದರ್ಶನವನ್ನು ನೀಡಿದೆ. ಈ ವಿಷಯ ದಶಕಗಳಿಂದ ನಡೀತಿರ್ತಕ್ಕಂತಹ ಒಂದು ಘಟನೆಗಳು, ಮಾನವ ಕುಲಕ್ಕೆ ಅವಮಾನ ತರ್ತಕ್ಕಂತಹ ಒಂದು ಘಟನೆ. ಒಂದು ಘಟನೆ ಅಲ್ಲ, ನೂರಾರು ಶವಗಳನ್ನ ಊತಿರ್ತಕ್ಕಂಥದ್ದು. ಪ್ರಪಂಚದಲ್ಲೇನೆ ಜರ್ಮನಿ ಹಿಟ್ಲರ್ ಅವರ ನಾಯಕತ್ವ ಆದ ಮೇಲೆ ಭಾರತ ದೇಶ ಕರ್ನಾಟಕ ರಾಜ್ಯದ ಧರ್ಮಸ್ಥಳದಲ್ಲಿ ಇದು ನಡೆದಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ನಾಗರಿಕ ಸಮಾಜದ ಜೀವನವನ್ನು ನಾವು ನಡೆಸುತ್ತಿದ್ದೀವಿ. ಎಲ್ಲಿ ನಾಗರಿಕ ಸಮಾಜ, ಎಲ್ಲಿ ಪ್ರಜಾಪ್ರಭುತ್ವ? ಇದನ್ನು ಪ್ರಜಾಪ್ರಭುತ್ವ ಅಂತ ಕರೀಬೇಕೆ? ಕೊಲೆಗಳನ್ನ ಮಾಡ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ನಾವು ಬದುಕಿದ್ದೀವಿ. ಸಂವಿಧಾನದ ಆಡಳಿತ ನಡೆಯುತ್ತಿದೆಯೇ? ಯಾವಾಗಲೂ ಕೂಡ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಲಿ, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಲಿ ಇಂತಹ ಒಂದು ಸಮಾರಂಭಗಳಲ್ಲಿ ಭಾಗವಹಿಸುವುದಿಲ್ಲ. ನನ್ನ ಮೈಯಲ್ಲಿ ರಕ್ತ ಕುದೀತದೆ, ನಾನು ನಿವೃತ್ತಿ ಆದರೂ ಕೂಡ. ಬಾಲನ್ ಅವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ದ್ವಾರಕನಾಥ್ ಅವರಲ್ಲಿದ್ದರು, ನಾನು ನನ್ನ ಕಚೇರಿಯಲ್ಲಿದ್ದೆ. ಒಂದು ಮನವಿ ಪತ್ರವನ್ನ ತಯಾರು ಮಾಡ್ತಿದ್ವಿ ಸರ್, ಮುಖ್ಯಮಂತ್ರಿಗಳಿಗೆ ನೀಡುವುದಕ್ಕೆ ಅಂತ ಹೇಳಿದ್ರು. ಎರಡನೇ ವಾಕ್ಯ, ತಾವು ಪ್ರೆಸ್ ಕಾನ್ಫರೆನ್ಸ್ಗೆ ನಾಳೆ ಕರೀತಿದ್ದೀವಿ, ಅದಕ್ಕೆ ತಾವು ಬರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಯಾಕೆ ಬರಬೇಕಲ್ಲಿ, ನನ್ನ ಬೆಂಬಲ ನಿಮಗಿದೆ ಅಂತ ಹೇಳಿದೆ. ಅವರೊಂದು ಮಾತನ್ನ ಹೇಳಿದ್ರು, ನೀವು ಬಂದರೆ ಅದರ ವಿಚಾರ ಬೇರೆ ಆಗ್ತದೆ ಸರ್, ನೀವು ಬರಲೇಬೇಕು ಅಂದ್ರು. ನಾನು ಎರಡನೇ ವಿಚಾರನೇ ಮಾಡಲಿಲ್ಲ, ನಾನು ನಿಮ್ ಜೊತೆಯಲ್ಲಿದ್ದೀನಿ, ನಾನು ಬರ್ತೀನಿ ಅಂತ ಹೇಳಿದೆ. ನಾ ಪ್ರೆಸ್ ಕಾನ್ಫರೆನ್ಸ್ ಹೋದ ಮೇಲೆ ಆವತ್ತಿನ ರಾತ್ರಿ ಒಬ್ಬ ಸಂಗಾತಿ ನನಗೆ ಟೆಲಿಫೋನ್ ಮುಖಾಂತರ ಫೋನ್ ಮಾಡಿ, ಲಾಯರು, ಅವರ ಹೆಸರು ನಾನು ಹೇಳುವುದಿಲ್ಲ, ಅವರು ಹೇಳಿದ್ರು, ನೀವು ಮಾತಾಡಿದ್ದು ಸರಿ, ಪ್ರೆಸ್ ಕಾನ್ಫರೆನ್ಸ್ಗೆ ನೀವು ಹೋಗಬಾರ್ದಾಗಿತ್ತು, ನಿಮ್ಮ ಹತ್ರ ಅವರು ಬರಬೇಕಾಗಿತ್ತು ಅಂತ ಹೇಳಿದ್ರು. ಅವರ ಮಾತಿಗೆ ನಾನು ಉತ್ತರ ಕೊಟ್ಟೆ. ದೇಶದಲ್ಲಿ ಇಂತಹ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ನಡೆಯುವಾಗ ಒಂದು ನನ್ನ ವಿಶ್ರಾಂತಿ ಸರ್ವೋಚ್ಚ ನ್ಯಾಯಾಲಯದ ಕಿರೀಟ ನನಗೆ ಬೇಕಾಗಿಲ್ಲ, ನನ್ನ ದೇಶದ ಜನ ನನಗೆ ಮುಖ್ಯ ಅಂತ ಹೇಳಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ, ಜನಪರವಾಗಿರ್ತಕ್ಕಂಥ ತೀರ್ಪುಗಳನ್ನು ನೀಡಿದ್ದೇನೆ. ಅದಕ್ಕೆ ಹಿಂದೆ ನನ್ನ ಪೂರ್ವ ಚರಿತ್ರೆ, ನನ್ನ ಹೋರಾಟಗಾರ, ಇದನ್ನು ನಾನು ಮರೆತಿಲ್ಲ. ನಾನು ನ್ಯಾಯಮೂರ್ತಿ ಆಗಿದ್ದಾಗ ಕೂಡ ಪೀಠಿಕೆಯಲ್ಲಿ ಯಾವಾಗಲೂ ಕೂಡ ಹೋರಾಟ ಮಾಡಿದ್ದೀನಿ. ನಿರಂತರವಾದ ಹೋರಾಟ ಯಾವುದೇ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಸಮಾಜದ ಬದಲಾವಣೆಗೆ ಬಹಳ ಅವಶ್ಯಕತೆ ಇದೆ ಅಂತ ನಾನು ಗಾಢವಾಗಿ ನಂಬಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ನಾನು ನಿಮ್ಮೊಟ್ಟಿಗೆ ಇದ್ದೀನಿ, ಇರ್ತೀನಿ. ಈ ಹೋರಾಟ ಜಯ. ಇವತ್ತು ಇಂಥ ಒಬ್ಬ ನ್ಯಾಯಮೂರ್ತಿಗಳು, ಸೋಷಿಯಲ್ ಜಸ್ಟಿಸ್ಗಾಗಿ ಹೋರಾಡಿದಂಥ ಒಬ್ಬ ಬೃಹದಾಕಾರವಾಗಿ ಬೆಳೆದಂಥ ಒಬ್ಬ ಜಸ್ಟಿಸ್, ದೇಶದ ಉನ್ನತವಾದ ಕಾನೂನಿನ ಅಧಿಕಾರ ವ್ಯಾಪ್ತಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಕೊಟ್ಟಂತ ನ್ಯಾಯಮೂರ್ತಿ ಶ್ರೀಮಾನ್ ಗೋಪಾಲ್ ಗೌಡ್ರು ನಮಗೆ ಇವತ್ತು ರೋಲ್ ಮಾಡೆಲ್ಸ್, ಅಡ್ವೊಕೇಟ್ಸ್. ಈಸ್ ಒನ್ ಆಫ್ ದಿ ರೋಲ್ ಮಾಡೆಲ್.
He is one of the integrated person. He is one of the secular person. He is socialist. He is in favor of downtrodden. ಬಡವರ ಪರ ಧ್ವನಿಯವರು. ಇವತ್ತು ಶ್ರೀಮಂತಿಕೆಯ ಸೊಪ್ಪತ್ತಿಕೆಯಲ್ಲಿ ಬೆಳೆದಂಥವ್ರು ಅಲ್ಲ ಅವರು. ಅವರು ಶ್ರೀಮಂತಿಕೆ ಮಾಡಬೇಕು ಅನ್ನೋದ್ರೆ ಅವ್ರಿಗೆ ಬೇಕಾದಷ್ಟು ಪ್ರಾಕ್ಟೀಸ್ ಇತ್ತು, ಬೇಕಾದಷ್ಟು ದೊಡ್ಡ ಲಾಯರ್ ಅವರು. ಕೋಟ್ಯಾಂತರವಾದಂಥ ಹಣವನ್ನು ಅವರು ಗಳಿಸಬಹುದಾಗಿತ್ತು. ಅದು ಮಾಡಲಿಲ್ಲ. ಅವರು ಸೋಷಿಯಲ್ ಜಸ್ಟಿಸ್ ಕೊಟ್ಟರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಒಳಗೆ, ಲ್ಯಾಂಡ್ ಅಕ್ವಿಷನ್ ಕೇಸ್ನೊಳಗೆ, ಆ್ಯಂಡ್ ಲೇಬರ್ ಆ್ಯಕ್ಟ್ಗಳಿಗೆ, ಆ್ಯಂಡ್ ಮೋಟರ್ ವೆಹಿಕಲ್ಸ್ ಆಕ್ಸಿಡೆಂಟ್ ಕೇಸ್ನೊಳಗೆ ಸೋಷಿಯಲ್ ಜಸ್ಟಿಸನ್ನು ಎಷ್ಟು ಜನಪರಗಳಿಗೆ, ಎಷ್ಟು ಜನರಿಗೆ ಮುಟ್ಟಿಸಬೇಕು, ಯಾವ ರೀತಿ ತಲುಪಿಸಬೇಕು ಅನ್ನೋದನ್ನು ಅಗ್ರಿ ವೈಡ್ ಆಗಿ ಮತ್ತು ಅದನ್ನು ವ್ಯೂ ಮಾಡಿ ಆ ರೀತಿ ಹಲವಾರು ಜನಪರವಾದಂತಹ ಜಜ್ಮೆಂಟ್ಸ್ ತೀರ್ಮಾನವನ್ನು ಕೊಟ್ಟಂಥ ಅವರ ತೀರ್ಮಾನಗಳು ಮೈಲಿಗಲ್ಲು. ಅಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಉದಯಿಸಿ ಅದು ನಮ್ಮ ಬೆಂಗಳೂರು ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿ ನಿರ್ವಹಿಸಿ ನಮ್ಮ ರಾಣೆಬೆನ್ನೂರಿಗೆ ಅನೇಕ ಸಲ ಭೇಟಿ ಕೊಟ್ಟು ನಮಗೆಲ್ಲ ಅನೇಕ ಸಲ ಹಿತವಚನಗಳನ್ನು ನೀಡಿದಂಥ ಸನ್ಮಾನ್ಯ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಶ್ರೀಮಾನ್ ಸನ್ಮಾನ್ಯ ಗೌರವಾನ್ವಿತ ಗೋಪಾಲಗೌಡರಿಗೆ ಇಲ್ಲಿಂದಲೇ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಅವರ ಅನೇಕ ಜೀವನ ದಾರಿಗಳನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ಮೊನ್ನೆ ಹೇಳಿದರು, ಯಾವ ಪ್ರಧಾನಿ ಆದ್ರೇನು, ಯಾರಾದ್ರೇನು, ಯಾವ ಜಡ್ಜ್ ಆದ್ರೇನು, ಯಾವ ಪ್ರಧಾನಮಂತ್ರಿ ಆದ್ರೇನು, ಯಾವ ಚೀಫ್ ಮಿನಿಸ್ಟರ್ ಆದ್ರೇನು, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಇಂಪಾರ್ಟೆಂಟ್. ಏನು ಸಂವಿಧಾನಾತ್ಮಕವಾದಂಥ ಒಂದು ಸಂವಿಧಾನ ಇಲ್ಲಿ ಆಡಳಿತ ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಪ್ರಶ್ನೆಯನ್ನ. ಏನೊಂದು ಲಾಠಿ ಕೋಲು ತಗೊಂಡು ಡಡ್ಡಕ್ಕ ಅಂದಂಗೆ ಹೆದರಿಸ್ಬಿಟ್ರೆ ಮನೆ ಮುರಿದ್ಬಿಟ್ರೆ ಹೆದರ್ತಾರೆ ಇವ್ರಿಗೆ? ಬಡವರ ಬಗ್ಗೆ ಕಾಳಜಿ ಇದೆಯಾ? ಹಣ ಕೊಟ್ಟರೆ ಎಲ್ಲಾದರೂ ಮಾಡೋಕ್ಕಾಗುತ್ತಾ? ಹಣ ಕೊಟ್ಟು ನನ್ನನ್ನು ಹೊಗಳಿಸ್ಕೊಳಕ್ಕಾಗುತ್ತಾ? ಹಣ ಕೊಟ್ಟು ಒಂದು ಪವಿತ್ರವಾದ ಒಂದು ಸ್ಥಾನವನ್ನ ಅಪವಿತ್ರ ಮಾಡಿದಂಥವರನ್ನ ಬಹಳ ಅದ್ಭುತವಾದಂಥ ಇವರೇ ದೇವರು ಅಂತ ಹೇಳಿ ಪೂಜಾರಿ ದೇವರು ಅನ್ನಕ್ಕಾಗುತ್ತೇನ್ರಿ? ಟ್ರಸ್ಟ್ನವ್ರನ್ನ ದೇವರು ಅನ್ನಕ್ಕಾಗುತ್ತಾ? ಉಕ್ಕಡಗಾತ್ರಿ ಕರ್ಮಸಜ್ಜನ ಸ್ಥಾನದಲ್ಲಿ ಬೆಳೆದವರು ನಾವು. ನಮ್ಮ ಮನೆಯಲ್ಲೂ ಗದ್ದಿಗೆ ಇದೆ. ಬಸವ ತತ್ವಧಾರಿ ನಮ್ಮಪ್ಪನ ಗುಡಿ ಕಟ್ಟಿದ್ದಾರೆ. ಉಕ್ಕಡಗಾತ್ರಿಯಲ್ಲಿ ಸಿಂಹ ಇಟ್ಟು ನಮ್ಮಪ್ಪನ ಗುಡಿ ಕಟ್ಟಿದ್ದಾರೆ. ಹಡ್ಡ ಪಿಸಿಗೆ ಬಂದಲ್ಲ, ನಾವು ದುಡ್ಡು ಮಾಡಕ್ ಬಂದಲ್ಲ, ಯಾವೊಂದು 5 ಪೈಸಾ ತಿಂದಲ್ಲ, ಯಾ ಕಾಂಗ್ರೆಸ್ನಿಂದ ಯಾವೊಂದು 1 ಪೈಸಾ ತಿಂದಲ್ಲ, ಯಾ ಬಿಜೆಪಿಯಿಂದ 1 ಪೈಸಾ ತಿಂದಲ್ಲ. ಆದ್ರೆ ಭ್ರಷ್ಟಾಚಾರ ಮಾಡಿದ ಯಾವ ಪಾರ್ಟಿನಿರಲಿ ಪಕ್ಷಾತೀತವಾಗಿ ಯಾವನ್ನು ಬಿಡೋದಲ್ಲ. ನಾನು ನ್ಯಾಯಯುತವಾಗಿ ಮಾತಾಡಬೇಕು. 100 ಹೆಣಗಳ ರಾಶಿಗಳು ಬಿದ್ದಿರಬೇಕಾದ್ರೆ ಅಲ್ಲಿ ಅತ್ಯಾಚಾರ ಮಾಡಲಿ, ನಡೆದೇ ಇರಬೇಕು, ಕೊಲೆ ಸುಲಿಗೆ ನಡೆದೇ ಇರಬೇಕು. ಔಟ್ ಆಫ್ ಥೌಸಂಡ್ಸ್ 5-6 ನಡೆದಿರಬಹುದಾ? ಸ್ಥಳದ ಬಗ್ಗೆ, ಅಪರಾಧಿಗಳ ಬಗ್ಗೆ ಮಾತಾಡ್ತೇನೆ ನಾನು ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡೋದಿಲ್ಲ. ನಾನು ದೇವರ ಬಗ್ಗೆ ಮಾತಾಡೋದಿಲ್ಲ. ನಾನು ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ನಾನು ಹಿಂದೂ ಧರ್ಮವನ್ನು ಪೂಜಿಸ್ತೇನೆ, ಹಿಂದೂ ಧರ್ಮವನ್ನು ಗೌರವಿಸ್ತೇನೆ, ಇತರ ಧರ್ಮಗಳನ್ನು ಹೀಯಾಳಿಸುವುದಿಲ್ಲ. ದೇಶದಲ್ಲಿರುವ ಹಲವಾರು ಧರ್ಮಗಳನ್ನು ನಾನು ಕ್ರಿಟಿಸೈಸ್ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ. ಅವರವರ ಧರ್ಮ ಅವರಿಗೆ ಹೆಚ್ಚು. ಅವರವರ ಭಕ್ತಿಗೆ ಇರುತ್ಯಾನು ಶಿವಯೋಗಿ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರುತ್ಯಾನು ಶಿವಯೋಗಿ. ದೇವರನ್ನ ನಾವು ಒಂದು ರೂಪದ ನೋಡಿದರೆ ಇನ್ನೊಂದು ಧರ್ಮದ ದೇವರನ್ನ ಈ ರೀತಿ ನೋಡ್ಕೊಂತಾರೆ, ಇನ್ನೊಂದು ಧರ್ಮದವರು ಆ ರೀತಿ ನೋಡ್ಕೊಂತಾರೆ. ಹೌದಾ? ನಾವು ಹಸುವನ್ನ ಪೂಜೆ ಮಾಡ್ತೀವಿ, ಹಸುವನ್ನ ತಾಯಿ ಅಂತೀವಿ, ಭೂಮಿಯನ್ನ ಭೂತಾಯಿ ಅಂತೀವಿ. ಬೇರೆ ದೇಶದವ್ರು ಏನಂತಾರ? ಹೌದಾ? ಬೇರೆ ದೇಶದವರು ಪ್ರಾಣಿ ಅಂತಾರೆ ಹಸುಗೆ, ಬೇರೆ ಧರ್ಮದವರು ಪ್ರಾಣಿ ಅಂತಾರೆ. ನಮ್ಮ ಧರ್ಮದಾಗ ನಾವು ಗೋಮಾತೆ ಅಂತೀವಿ, ಪೂಜೆ ಮಾಡ್ತೀವಿ. ಹಾಗಂತ ಆ ಗೌರವಗಳಿಗೆ, ಆ ಸನ್ಮಾನಗಳಿಗೆ ನಾವು ಧಕ್ಕೆ ತರೋದಿಲ್ಲ.
ನಮ್ಮ ಹೋರಾಟ ಅಪರಾಧಿಗಳ ವಿರುದ್ಧ. ಎರಡು ಹೆಸರು ಹೇಳಿದಾನೆ, ಯಾರೋ ಉದಯ್ ಅಂತ, ಇನ್ನೊಬ್ಬನ ಹೆಸರ ಯಾರೋ ಗಿರೀಶ್ ಮಟ್ಟಣ್ಣ ಅವ್ರು ಹೇಳಿದಾನೆ. ಒಬ್ಬ PSI ಕಾನೂನು ಬಲ್ಲವನು, ಒಬ್ಬ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ತಾನು ತನ್ನ ಕುಟುಂಬ, ತನ್ನ ಹೆದರಿಕೆ, ಜೀವ ಭಯವನ್ನ ಬಿಟ್ಟು ಇಂಥವರೇ ಅಪರಾಧಿಗಳು ಅಂತ ಹೇಳ್ತಿದ್ದಾರೆ ಅಂದಾಗ ಈ ಗಾಟ್ ಸಮ್ ಎವಿಡೆನ್ಸ್. SIT ಅವ್ರವ್ರನ್ನ ಕರೆದ ಎವಿಡೆನ್ಸ್, ವಿಟ್ನೆಸ್ ತಗೊಳ್ರಿ. ಮಹೇಶ್ ತಿಮ್ರೋಡಿ ಅವರ ವಿಟ್ನೆಸ್ ತಗೊಳ್ರಿ, ಎವಿಡೆನ್ಸ್ ತಗೊಳ್ರಿ. ತಗೊಂಡು SIT ಅವರು ಅದನ್ನ ನಿರ್ಧಾರವನ್ನು ಮಾಡ್ರಿ. ಇಲ್ಲ ಅಂದ್ರೆ ಹಲವಾರು ಟ್ರಸ್ಟು ಹಣದ ಮದದ ಮೇಲೆ ಅನೇಕ ಕೊಲೆ ಸುದಿಗೆಗಳನ್ನು ಮಾಡಿ ಟ್ರಸ್ಟ್ಗಳು ತಾವೇ ದೇವರು ಅಂತ ಕಾಲಿಗೆ ಬೀಳ್ಸ್ಕೊಳಕ್ ಹತ್ತಿ ಬಿಟ್ಟದಾರ. ಒಂದು ದೊಡ್ಡ ಚೀರ ಹಾಕ್ಯಣದ ತಾವ ದೇವರು ಅಂತ ಕಾಲಿಗೆ ಬೀಳ್ಸ್ಕೊಳೋದು. ದೇವರ ಇವರು ನರಮಾನವರು, ದೇವರು ನಿರಾಕಾರ. ದೇವರು ಇದಾನೆ, ನಾವು ಮಾಡ್ಕೊಂಡವಿ. ದೇವ್ರು ಯಾರಿಗೂ ಕಂಡಿಲ್ಲ. ನಾವು ಹನುಮಂತ ದೇವ್ರ ಪೂಜೆ ಮಾಡ್ತೀವಿ, ರಾಮದೇವ್ರ ಪೂಜೆ ಮಾಡ್ತೀವಿ, ಸೌದತ್ತಿ ಎಲ್ಲಮ್ಮನ ಪೂಜೆ ಮಾಡ್ತೀವಿ, ಚೌಡಮ್ಮನ ಪೂಜೆ ಮಾಡ್ತೀವಿ, ಆದಿಶಕ್ತಿ ಮಾಡ್ತೀವಿ, ಶಿವನ್ ಮಾಡ್ತೀವಿ, ಕೃಷ್ಣನ್ ಮಾಡ್ತೀವಿ. ನಮ್ಮ ಪ್ರಶ್ನ ಹೆಸರ ಕೃಷ್ಣ, ಶ್ರೀಕೃಷ್ಣ. ನಮ್ಮ ಮನೆಗೆ ಹೆಸರು ಇಟ್ಟರೋದು ಶ್ರೀಕೃಷ್ಣ ಅಂತ ಇಟ್ಟನಿ. ಹಾಗಂತ ದೇವರನ್ನ ಒಯ್ದು ರಾಜಕೀಯಕ್ಕೆ ಹಿಡಿದ್ರೆ ಹೆಂಗೆ ಇವರು? ದೇವರನ್ನ ರಾಜಕೀಯಗೊಳಿಸೋದು ಸಲ್ಲ. ಇವರು ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ ಹೆಸರಿನ ಮೇಲೆ MLC ಹಾಕಾರೆ, ಇದಕ್ಕಾರೆ, ರಾಜಕೀಯಕ್ಕೆ ಹೋಗಾರೆ. ದುಡ್ಡೆಲ್ಲಿಂದ ಬಂತ್ರಪ್ಪ? ದುಡ್ದಿರೆ ಒಂದ್ ದಿವಸ ಕೂಲಿ ಮಾಡಿದಿರೆ? ಎಲ್ಲ ಬಾಟ್ಲ್ ಫೀಡ್ ಬಂದಿರೋರು ಅಪ್ಪು ಬೇಬಿಗಳು, ಎಲ್ಲ ಅಮೂಲ್ ಬೇಬಿಗಳು ದುಡ್ದಲ್ಲ. ಅಯ್ಯ, ನಾನು ಹೇಳ್ಕೊಂತಾನ ಕಣಯ್ಯ, ನಾನು ದನ ಕಾದ್ ಬಂದನಿ, ನಾನು ಸಗಣಿ ಹೊಡೆದು ಬಂದದಾನೆ ಅಂತ ಹೇಳ್ತಾನೆ. ಯಾವನೋ ಒಬ್ಬನ ಕೇಸ್ ಹಾಕಿದ್ದಾನ, ಅವನು ಚಾ ಮಾರಿದಾನೆ, ಅವನು ಭಿಕ್ಷೆ ಬೇಡಿದಾನೆ ಅಂತ ಅವನು ಹೇಳ್ಕೊಂಡಾನ. ಅರೆ, ಅವನು ಮಾಡಿದ ಕೆಲಸ ಅವನು ವೈಭವೀಕರಿಸ್ಕೊಂಡಾನೆ. ಅದನ್ನ ನಾನು ಮಾತಾಡಿದ ಕೇಸ್ ಹಾಕಿದ್ದಾನೆ, ನನ್ನ ಮಾನ ಮರ್ಯಾದೆ ಹೋಗೈತಿ ಅಂತ. ಅಯ್ಯ, ಮಾನ ಮರ್ಯಾದೆ ಇದ್ರಲ್ಲ ಏನಯ್ಯ ನೀನು ಮಾನ ಹಾನಿ ಹಾಕೋದು? ಅಯ್ಯ ಲೇ ಚಡ್ಡಿ, ಮಾನ ಮರ್ಯಾದೆ ಐತ ನಿನಗೆ? ನೀನು ಮಾನ ಮರ್ಯಾದೆ ಇದ್ರೆ ಇಷ್ಟೊತ್ತಿಗೆ ಸಾಕ್ಷಿ ಹೇಳ್ತಿದ್ ನೀನು ಅಲ್ವಾ? ಹೇದ್ರಿ ಓಡಾಗ್ತಾನ ಸಾಕ್ಷಿ ಹೇಳಕ್ಕೆ. ಮಾಡೋದು ಎಷ್ಟು ದಿವಸ ತಗೋತೀಯ ತಗೋ, ಇನ್ನೂ ಸಾವಿರಾರು ಕೇಸ್ ಹಾಕು ನೋಡ್ತಾನೆ. ಕೇಸ್ ಇದ್ರೆ ಕೇಸ್ ನಡೆಸ್ತದ. ಚಡ್ಡಿ ಕೇಸ್ ಇಲ್ಲ, ಕೇಸ್ ಇಲ್ಲದಕ್ಕೆ ಹೋಗಿ ಚಡ್ಡಿ ಹಾಕ್ಯಣ್ಣ. ಕೇಸ್ ಇದ್ರೆ ಲಾಯರ್ ನಮ್ಮದೇ ದೊಡ್ಡ ಸಂಘಟನೆ ಇದೆ. ನಾ ಬಿಟ್ಟು ಹೋಗಿ ಚಡ್ಡಿ ಹಾಕ್ಯಂತಾನೆ ಅಂದ್ರೆ, ಬಿಜಾಪುರ ಚಡ್ಡಿ ಗ್ಯಾಂಗ್ ಸೇರ್ತಾನೆ ಅಂದ್ರೆ ಬಿಜಾಪುರದ ನಿನ್ನೆ ಇವತ್ತು ಹಾಕ್ಯಾರ ನೋಡಿ, ಟಿವಿಗೆ ಹೇಳಿದ್ರಿ ಚಡ್ಡಿ ಗ್ಯಾಂಗ್ ಅಂತ. ಒಂದು ಲಾಠಿ ಹಿಡ್ಕೊಂಡು ಚಡ್ಡಿ ಹಾಕ್ಯಂಡು ರಾತ್ರಿ ಯಾರ್ದಾರ ಮನೆ ಕಳೆದು ಹೋಗವಿ, ಯಾರ್ದಾರ ಮನೆ ಮುರಿತೀವಿ ಅಂದ್ರೆ ಚಡ್ಡಿ ಗ್ಯಾಂಗ್ ಸೇರ್ತಾನೆ ಅಂದ್ರೆ ಹೆಂಗಿದೆ? ಲಾಯರ್ ಆಗಿ ಸಾಮಾಜಿಕ ಸೇವೆ ಮಾಡಬೇಕು, ನೋಬಲ್ ಪ್ರೊಫೆಷನ್ ಇದೆ. ಇಟ್ ಈಸ್ ನಾಟ್ ದಿ ಅರ್ನಿಂಗ್ ಆಫ್ ಮನಿ. ನಮ್ಮ ಇವರು ಹೇಳಿದ್ದಾರೆ, ನಮ್ಮ ಇವರು ಜಸ್ಟಿಸ್ ಎನ್ ಕುಮಾರ್, ದಿ ಲಾಯರ್ ಹೂ ಈಸ್ ಅರ್ನಿಂಗ್ ದಿ ಮನಿ as his highest fees is not considering as the big lawyer. It is the noble profession. The person who is giving justice and he got good wisdom, he got good knowledge of law, he is the big lawyer. ಕಾನೂನಿನ ಜ್ಞಾನವನ್ನು ಇಟ್ಕೊಂಡು ಆ ಕಾನೂನಿನ ಜ್ಞಾನವನ್ನು ಬಡವರಿಗಾರಿಗೆ ಉಪಯೋಗಿಸಿ ಅವ್ರು ಕೊಟ್ಟಷ್ಟನ್ನ ಫೀಸನ್ನು, ರಿಲೆವೆಂಟ್ ಫೀಸನ್ನು ಇಸ್ಕೊಂಡು ಅವರಿಗೆ ನ್ಯಾಯವನ್ನು ಕೊಡಿಸಿದಾಗ ಆ ಸಿಗ್ತಕ್ಕಂಥ ಸಂತೋಷ, ಆ ಸಿಗ್ತಕ್ಕಂಥ ಒಂದು ಧೈರ್ಯ, ಆ ಸಿಗ್ತಕ್ಕಂಥ ಒಂದು ಸಾಹಸ, ಅದು ಒಂದು ಯುದ್ಧವನ್ನು ಗೆದ್ದಂಥ ಸಾಹಸ. ಒಬ್ಬ ಬಡವ್ರ ಕೇಸ್ ಗೆದ್ದಾಗ ಅವರ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ನೋಡಿದಾಗ ನನಗೆ ಸಿಕ್ಕಂಥ ಒಂದು ಜಯ ಅದ್ಭುತ. ಒಂದೊಂದು ಕ್ರಿಮಿನಲ್ ಕೇಸ್ಗಳು 300 ರೂಪಾಯಿ ಗೆದ್ದು ಕೊಟ್ಟಿದ್ದಾನೆ. ಏನು ಪ್ರಾಸಿಕ್ಯೂಷನ್ ಕೇಸ್ಗಳಿವು? 97% ಪ್ರಾಸಿಕ್ಯೂಷನ್ ಕೇಸ್ಗಳು ಫೇಲ್ ಆಕವೆ. Just they are discharging their duty and cleaning their hands. ನ್ಯಾಯಾಂಗದೊಳಗೆ ಇವರು ಪ್ರೂವ್ ಮಾಡೋದೇ ಕಷ್ಟ. ಅದು ಜಜಸ್ ಕನ್ವಿಕ್ಷನ್ ಮೈಂಡ್ ಇದ್ದಾಗ ಮಾತ್ರ ಅವನ್ನ ಕನ್ವಿಕ್ಷನ್ ಕೊಡ್ತಿದ್ದಾರೆ. ಆ ಕನ್ವಿಕ್ಷನ್ ಕೊಡ್ತಕ್ಕಂಥ ಕೆಲವೊಂದು ಇರ್ತಾರೆ, ಮಾಡ್ತಾರೆ. ಕೆಲವೊಂದು ಲಿಬರಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಎವಿಡೆನ್ಸ್. ಅದು ನ್ಯಾಯಾಂಗದ ಒಂದು ಪರಿಚ್ಛೇದದೊಳಗೆ ಬರ್ತದೆ. ಆ ಬಗ್ಗೆ ನಾನು ಮಾತಾಡೋದಿಲ್ಲ, ಗೆಲುವು ಸೋಲು ಪ್ರಶ್ನೆ ಅಲ್ಲ. ನ್ಯಾಯಾಂಗದಲ್ಲಿ ನಾನು ಒಟ್ಟಾರೆ ನಡೆಸಿದ ಕೇಸುಗಳಲ್ಲಿ
100ನಲ್ಲಿ 97% ನನ್ನ ಕೇಸ್ ಗೆದ್ದಿದ್ದಾವೆ. ನಾನು ಲೆಕ್ಕ ಕೊಡ್ತಿದ್ದೇನೆ. ಡ್ಯೂರಿಂಗ್ ದಿ ಪಾಸ್ಟ್ 40 years I own 97% of the criminal cases. ಸೊ ಇವತ್ತಿನ ದಿವಸ ನಾವು ಯೂಟ್ಯೂಬರ್ಸು ಮತ್ತು ಸೌಜನ್ಯ ಪರ ಹೋರಾಟಗಾರರು, ಗೌರಿ ಲಂಕೇಶ್ ಪರ ಇಂಥ ಒಂದು ಅಕ್ರಮವಾದ ಸಾವು ನೋವುಗಳಿಗೆ ಒಂದು ಫೈನಲ್ ಟಚ್ ಕೊಡುವಂಥ ಒಂದು ನಮ್ಮ ಕರ್ನಾಟಕದ ಹುಲಿ ಅಂತವೋ ಲೈನ್ ಅಂತವೋ ಸಿಂಹ ಗರ್ಜನೆ ಆಗಿದೆ. ಅದು ನಮ್ಮ ಸಾಹೇಬರ ಒಂದು ಗರ್ಜನೆ. ಯಾರ್ದೋ? ನಮ್ಮ ಹಿರಿಯ ಕಾನೂನು ತಜ್ಞರು, ಉನ್ನತ ಸರ್ವೋಚ್ಚ ನ್ಯಾಯದ ನ್ಯಾಯಮೂರ್ತಿಯಾಗಿ ಬಂದಂಥ ನಮ್ಮ ಗೋಪಾಲಗೌಡರು ಇವತ್ತು ಆ ಗರ್ಜನೆಯನ್ನು ಮಾಡಿದ್ದು, ಆ ಸಿಂಹ ಗರ್ಜನೆ. ನಮಗೆಲ್ಲ ಭಯ ಶುರುವಾಗಿತ್ತು. ಭಯ ಅಂದರೆ ನಮ್ಮ ಹೋರಾಟಕ್ಕೆ ಯಾವುದೇ ಬೆಂಬಲ ಇಲ್ಲ ಅಂತ, ಸಾಂವಿಧಾನಿಕವಾದ ಬೆಂಬಲ ಇಲ್ಲ, ರಾಜಕಾರಣದ ಬೆಂಬಲವಿಲ್ಲ ಅಂತ ನಾವು ಹೋರಾಟ ಮಾಡ್ತಾ ಇದ್ದಾಗ ಸಂವಿಧಾನದ ಕಾನೂನಿನ ಬೆಂಬಲ ಇವತ್ತಿನ ದಿವಸ ನಮ್ಮ ಗೋಪಾಲಗೌಡರು ಸಾಹೇಬರ ಬಾಯಲ್ಲಿ ಇವತ್ತು ಹೊರಹೊಮ್ಮಿದೆ. ಇವತ್ತು ನ್ಯಾಯವನ್ನು ಪಡಿತೇವೆ ಎನ್ನುವ ತುತ್ತ ತುದಿಯಲ್ಲಿ ನಾವಿದ್ದೇವೆ. ಸೌಜನ್ಯ ಅಲ್ಲಿ ಕೊಲೆ ನಡೆದ ಕೊಲೆ ಸುಲಿಗೆಗಳ ವಿರುದ್ಧ ಹೋರಾಟ ಮಾಡುವವರು ಆ ಒಂದು ಕೊಲೆ ಸುಲಿಗೆಗಳ ಪರವಾಗಿ, ಅವರಿಗೆ ನ್ಯಾಯ ಕೊಡಿಸುವ ಪರವಾಗಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ. ಯಾವುದೇ ಕಾನೂನು ಅಡ್ಡ ಬರೋದಿಲ್ಲ. ನಮ್ಮ ಹೋರಾಟಗಳು ಶಾಂತ ರೀತಿಯಿಂದ ಕಾನೂನು ಪ್ರಕಾರವಾಗಿ ಇರಲಿ, ಸಂವಿಧಾನದ ಚೌಕಟ್ಟಿನಲ್ಲಿರಲಿ, ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿರಲಿ. ಸಾಕ್ಷ್ಯಾಧಾರಗಳನ್ನು ಕೊಡೋಣ. ಇವತ್ತು ಒಂದೇ ಒಂದು ಗರ್ಜನೆಗೆ SIT ಫಾರ್ಮ್ ಆಗಿದೆ. SITಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಖಾಮೂತಿ ನೋಡಿದ ಹಾಗೆ ಕ್ರಿಮಿನಲ್ಸ್ಗಳನ್ನು ಹಿಡೀರಿ. ನಮ್ಮ ಹೋರಾಟ ದೇವರ ವಿರುದ್ಧ ಅಲ್ಲ, ಧರ್ಮದ ವಿರುದ್ಧ ಅಲ್ಲ. ಅನ್ಯಾಯ ಯಾವನು ಮಾಡಿರ್ತಾನೆ ಅವನ ವಿರುದ್ಧ, ಯಾವನು ದೌರ್ಜನ್ಯ ಮಾಡಿ ಕೊಲೆ ಮಾಡಿದ್ದಾನೆ ಅವನ ವಿರುದ್ಧ. ಏನು ದೇವರು ಬಂದು ಕೊಲೆ ಮಾಡಿಲ್ಲ ಅವ್ರನ್ನ. ದೇವರು ಕೊಲೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ದೇವರು ರಕ್ಷಕ, ನಮ್ಮೆಲ್ಲರ ರಕ್ಷಕ ದೇವರು. ದೇವ್ರ ದಯದಿಂದ ಉಳಿದೆ ಅಂತ ಎಲ್ಲರೂ ಹೇಳ್ಕೊಂತವಿ. ಕಾರಣ ಇವತ್ತು ಹಣದ ಮದದಿಂದ, ಅಧಿಕಾರ ಮದದಿಂದ ಏನಿವರೆಲ್ಲ ಇವರು ಮಾಡ್ಕೊಂತದಲ್ಲ ನರಮಾನವರು, ಈ ನರಮಾನವರು ಮಾಡಿದ ಕುಕೃತ್ಯವನ್ನ ಬಯಲಿಗೆಳೆದು ಅವರನ್ನ ನಮ್ಮ ಸಂವಿಧಾನ ಮತ್ತು ಕಾನೂನಿನ ಕೆಳಗೆ ಜೈಲಿಗೆ ಕಳಿಸುವ ತನಕ ಈ ಹೋರಾಟಗಾರರು ನಿದ್ದೆ ಮಾಡುವುದಿಲ್ಲ, ಮಾಡೋದು ಬೇಡ. ನಾವು ಯಾವುದೇ ಒಂದು ಸಂಸ್ಥೆಯ ಹೆಸರನ್ನು ಕೆಡಿಸಲಿಕ್ಕೆ ತಯಾರಿಲ್ಲ. ನಮ್ಮೂರಾಗ ಉಕ್ಕಡಗಾತ್ರಿ ಸಂಸ್ಥೆ ಇದೆ. ಉಕ್ಕಡಗಾತ್ರಿಯಲ್ಲಿ ದೊಡ್ಡ ಸಂಸ್ಥೆ ಇದೆ. ಕೋಟ್ಯಾನುಗಟ್ಟಲೆ ಉತ್ಪನ್ನ ಇದೆ. ಅಷ್ಟು ಉತ್ಪನ್ನ ಇದ್ರೆ ಮಾಳ್ನಾಯಕನಹಳ್ಳಿಯಿಂದ ಉಕ್ಕಡಗಾತ್ರಿ ಒಳಗೆ 1 ಕಿಲೋಮೀಟರ್ ರೋಡನ್ನು ಮಾಡ್ಸಕ್ಕೆ ತಯಾರಲ್ಲ ಅಲ್ಲಿಯ ಸಂಸ್ಥೆದವರು. ಭಕ್ತರು ಬಂದದ್ದು ಬಾಚ್ಕೊಂತಾರೆ ಕೋಟಿ ಗಂಟಲೆ ರೊಕ್ಕನ. ಅದು 1 ಕಿಲೋಮೀಟರ್ ಇದೆ. ನಮ್ಮ ಮಲ್ಲಿಕಾರ್ಜುನ್ ಅವರಿಗೂ ಮನವಿ ಕೊಟ್ಟಿದ್ದಾನೆ ಮಿನಿಸ್ಟ್ರಿಗೆ. ನಮ್ಮ ಮಲ್ಲಿಕಾರ್ಜುನ್ ಮಿನಿಸ್ಟ್ರಿಗೂ ಕೊಟ್ಟಿದ್ದಾನೆ. ದಾವಣಗೆರೆ MP ಅವರಾಗಲಿ, ದಾವಣಗೆರೆ ಮಿನಿಸ್ಟರ್ ಆಗಲಿ ಇವತ್ತಿನವರೆಗೂ 1 ಕಿಲೋಮೀಟರ್ ರಸ್ತೆಯನ್ನು ಡಾಂಬರೀಕರಣ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೊಂದು ಸೇತುವೆ ನೀರು ಬಂದ್ರೆ ಮುಳುಗಡೆ ಆಗ್ತದೆ ಉಕ್ಕಡಗಾತ್ರಿದು, ಇವರು ಮಾಡ್ಸಕ್ಕೆ ತಯಾರಿಲ್ಲ. ನಾನೇ ಹೋಗಿ ಮನವಿ ಮಾಡಿಕೊಟ್ಟು ಬಂದಿದ್ದಾನೆ. ಮತ್ತು ನಾವು ಮಾಡೋದು ಕಾಂಗ್ರೆಸ್ಸಿ ಸಪೋರ್ಟ್. ನಾನು 3-4 ದಿವಸ ಕ್ಯಾನ್ವಾಸ್ ಮಾಡಿದ್ದು ಮಲ್ಲಿಕಾರ್ಜುನ್ ಮೇಡಮ್ ಅವರ ಪರವಾಗಿ. ದಾವಣಗೆರೆ, ಇದು ಮಾಯಕೊಂಡ, ಚನ್ನಗಿರಿ, ದಾವಣಗೆರೆ, ಹರಿಹರ ಈ ಕ್ಷೇತ್ರಗಳಲ್ಲಿ ನಾನು ಅಡ್ಡಾಡಿ, ನಾನು ಅವರ ಜೊತೆಗೆ ಕ್ಯಾಂಪೇನ್ಗೆ ಹೋಗಿ ನಾನು ಪ್ರಚಾರ ಮಾಡಿ, ಡೋರ್ ಟು ಡೋರ್ ಪ್ರಚಾರ ಮಾಡಿ, ಮತ್ತು ಅನೇಕ ಲೈವ್ನಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರವಾಗಿ ಮಾತಾಡಿ ಅಲ್ಲಿಗೂ 36,000 ಲೀಡ್ನಲ್ಲಿ ಅವರು ಆರಿಸಿ ಬಂದರು. ಆಕ್ಚುಲಿ ಜಾಸ್ತಿ ಲೀಡ್ ಬರಬೇಕಾಗಿತ್ತು ನಮಗೆ. ಆದರೆ BJPಯವರೇನೋ GM ಸಿದ್ದೇಶ್ ಅವರೇನೋ ಕಡಿಮೆ ಮಾಡಲಿಲ್ಲ, ಯಾರು ಕಡಿಮೆ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ಸಿನ ಮತಗಳು ಯಾರೋ ಹೇಳಿದ್ರು ರೇಣುಕಾಚಾರ್ಯ ಗೆಲ್ಲಿಸಿದ್ರು ಅಂತ. ಏನು ರೇಣುಕಾಚಾರ್ಯ ಹಿಂದೇನೋ ಕೋಟಿ ಗಂಟಲೆ ಓಟ್ ಅದಾವ?
ಏನೊಂದು 10 ಲಕ್ಷ ಓಟ್ ಅದಾವ. ರೇಣುಕಾಚಾರಿ ಗೆಲ್ಲಿಸ್ತಾ ಕಾಂಗ್ರೆಸ್ನ BJP ವಿರುದ್ಧ ಮಾಡಿದ. 100-200 ಓಟ್ ಹಾಕಿದ್ದಾರ್ರಿ. ಏನೋ ರೇಣುಕಾಚಾರಿ ಮಾತು ಎಲ್ಲರೂ ಕೇಳಿಬಿಡ್ತಾರ. ಹೊನ್ನಾಳಿ ತಾಲೂಕು ಕೊಟ್ಟು ಅಲ್ಲೇನ ಗಂಗನಗೌಡರು ಉದ್ದುರಿತಾರ. ಸೊ ಆದ್ದರಿಂದ ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ನಮಗೆ ಆದಷ್ಟು ಬೇಗ ಈ ಅಲ್ಲಿ ಮಹಿಳೆಯರ ಏನು ಇದು ಆಗಿದ್ದಾವೆ, ಅತ್ಯಾಚಾರ ಕೊಲೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಅದು ಆಗಲಿಲ್ಲದ್ರೆ ಬಿ ರಿಪೋರ್ಟ್ ಬರಲಿ ಪೊಲೀಸರು, ಅದೇನೂ ಆಗಿಲ್ಲ ಅಂದರೆ ನಮ್ಮ ಹೋರಾಟ ಬಿಡ್ತೀವಿ. ಆಗಿದೆ ಅಂದರೆ ಯಾರು ಮಾಡಿದವರು ಬೇಕಲ್ಲ. ಆ ಕ್ಷೇತ್ರದ ಹೆಸರು ಎಂದೂ ಹೋಗೋದಿಲ್ಲ. ಇವರು ಇಲ್ಲದ್ರೆ ಮತ್ತೊಬ್ಬರು ಮಾಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಮಂಜುನಾಥ ಸ್ವಾಮಿನ ನಾವು ದೇವರು ಅಂತ ನಂಬ್ಕೊಂಡಿದ್ದೇವೆ. ನಾವು ಹೋಗ್ತೇವೆ, ಕ್ಷೇತ್ರಕ್ಕೆ ಹೋಗ್ತೇವೆ, ದರ್ಶನ ತರ್ತೇವೆ, ಮಾಡ್ತೇವೆ. ಏನು ಆಡಳಿತ ಮಂಡಳಿ ಪರ್ಮಿಷನ್ ನಮಗೆ ಬೇಕಾಗಿಲ್ಲ. ನಮ್ಮ ದೇವರು, ನಮ್ಮ ಹಿಂದೂ ಧರ್ಮದ ದೇವರು, ನಮ್ಮ ದೇವರ ದರ್ಶನ ನಾವು ಮಾಡ್ಕೊಂತೀವಿ. ಅದಕ್ಕೆ ವಿರುದ್ಧ ಮಾಡಿದ್ರೆ ಕೋರ್ಟ್ ಆರ್ಡರ್ ತೊಗೊಂಡು ಹೋಗಿ ನಾವು ದರ್ಶನ ಮಾಡ್ಕೊಂಬರ್ತೇವೆ. ಇವರು ಟ್ರಸ್ಟ್ನರ್ ಏನಾರ ವಿರುದ್ಧ ಮಾಡಿದರೆ ಕೋರ್ಟ್ ಆರ್ಡರ್ ತೊಗೊಂಡು ಹೋಗಿ ದೇವರ ದರ್ಶನ ನಾವು ಮಾಡ್ಕೊಂಬರ್ತೇವೆ ಬೇಕಾದರೆ. ದೇವರ ವಿರುದ್ಧ ಹೋರಾಟ ಅಲ್ಲ, ದೇವರ ಆ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡೋದು ಹೋರಾಟಗಾರರ ವಿಚಾರ ಅಲ್ಲ. ಅಲ್ಲಿ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳು, ಕ್ರಿಮಿನಲ್ಸ್ಗಳನ್ನು ಹಿಡಿದು ನೇಣಿಗೆ ಕಳಿಸ್ಬೇಕು. ಇದು ಹೋರಾಟಗಾರರ ವಿಚಾರ ಅಂತ ತಿಳಿಸ್ತಾ, ಇವತ್ತು ನಾಗರಿಕ ಸಮಾಜದಲ್ಲಿ ನಾವಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರಭುಗಳು ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಅವನಿಗೆ ಕೊಡೋ ಗೌರವ ಇವನಿಗೆ ಕೊಡೋ, ಅವನು ಪ್ರಧಾನಿ ಆಗಿದ್ದಾನೆ ಅವನಿಗೆ ಗೌರವ, ಇವನು ನಾಳೆ ಅಧಿಕಾರ ಬಿಟ್ಟು ಹೋದ್ರೆ ಅವನು ಯಾರಯ್ಯ ನಮಗೆ? ನೀವೇನು ಹೇಳ್ತೀರೋ? ನಮಗೆ ಗೌರವ ಕೊಡು ಅಂತ ಹೇಳೋದು ನೀವ್ಯಾರು? ಒಬ್ಬ ಲಾ ಡಿಗ್ರಿ ಹೋಲ್ಡ್ರೆ ಯಾರಿಗೆ ಗೌರವ ಕೊಡ್ಬೇಕೋ ಯಾರಿಗೆ ಬಿಡ್ಬೇಕೋ ನಮಗೆ ಗೊತ್ತೈತಿ. ನಾಳೆ ಅದೇ ಇವರಾಗಲಿ, ಅದೇ CM ಆಗಲಿ, ಅವ್ರ ಪರ ವಕಾಲತ್ತು ವಹಿಸೋರು ಒಬ್ಬ ವಕೀಲರು, ಕಾನೂನು ತಜ್ಞರು, ಯಾರಿಗೆ ಏನೋ ದೊಡ್ಡದಾದರೂ ಒಬ್ಬ ಡಾಕ್ಟ್ರು ಕೊಡೋರು ಇಂಜೆಕ್ಷನ್ ಮೆಡಿಸಿನ್, ಎಲ್ಲರೂ ಅಲ್ಲ. ಅದಕ್ಕೆ ಮೊದಲು ವಕೀಲರಿಗೆ ಗೌರವ ಕೊಡೋದು ಕಲ್ತ್ಕೊಳ್ರಿ, ನ್ಯಾಯಾಂಗಕ್ಕೆ ಗೌರವ ಕೊಡೋದು ಕಲ್ತ್ಕೊಳ್ರಿ, ಜಸ್ಟಿಸಿಗೆ ಗೌರವ ಕೊಡೋದು ಕಲ್ತ್ಕೊಳ್ರಿ, ಜಡ್ಜಸ್ಗಳಿಗೆ ಗೌರವ ಕೊಟ್ಕೊಳ್ರಿ. ಎಲ್ಲರನ್ನೂ ಟೋರ್ ಮಾಡ್ತಾರೆ ಇವರು ಬಾಡ್ಯಗಳು. ಏನು ಇವ್ರಿಗೆ ಏನು ಇದು ಇಲ್ಲ. ಓಹೋ ಇವರು ಇವ್ರೇನು ಆಹಾ ಸಂಘಟನೆದವರು. ಈಗ ಭಕ್ತಿ ಬಂದತ್, ಈಗ ಅವ್ರಿಗೆ ಯಾವುದೋ ಒಂದು ಸಂಘಟನೆದವ್ರು ಈಗ ಭಕ್ತಿ ತೋರ್ಸಕ್ಕೆ ಹೋಗ್ಯಾರ. ಅಲ್ಲಿ ಇಷ್ಟು ದಿವಸ ಏನು ಮಲ್ಕೊಂಡಿದ್ರೆ ಉರುಳು ಸೇವೆ ಮಾಡೋದು ಬಿಟ್ಟು ಇಷ್ಟು ದಿವಸ ಯಾಕೆ ಉರುಳು ಸೇವೆ ಮಾಡಲಿಲ್ಲ? ಇಷ್ಟು ದಿವಸ ಯಾಕೆ ಹೋಗಲಿಲ್ಲ? ಇಷ್ಟು ದಿವಸ ನಿದ್ದೆ ಮಾಡ್ತಾ ಇದ್ರಿ. ಇಷ್ಟು ದಿವಸ ನಿದ್ರೆಯಿಂದ ಎಚ್ಚರಾಗಿ ಇವತ್ತು ದೇವರು ಸಂಕಲ್ಪ ಉರುಳು ಸೇವೆ ಮಾಡಬೇಕು ಅಂತ ಥಂಡ್ಯಾಗ ಮಳೆಯಾಗ ಹೋಗಿ ಈಗ ಬೇರೆ ದೇವಸ್ಥಾನಕ್ಕೆ ಹೋಗಿ ಮಾಡ್ರಿ ಉರುಳು ಸೇವೆನೀಗ. ಬೇರೆ ದೇವಸ್ಥಾನಕ್ಕೆ ಹೋಗಿ ಮಾಡ್ರಿ, ಅದೇ ದೇವಸ್ಥಾನಕ್ಕೆ ಯಾಕೆ? ಇಶ್ಯೂದಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಈಗ ಯಾಕಪ್ಪ ಭಕ್ತಿ ನಿಮಗೆ? ಉರುಳು ಸೇವೆ ಈಗ ಯಾಕಪ್ಪ? ನಮಗೂ ಭಕ್ತಿ ಇದೆ, ಈಗ ನಾವೇನು ಭಕ್ತಿ ಅಲ್ಲಿಲ್ಲ ಅಂತ ಹೇಳ್ತಲ್ಲ ನಾವು. ಆ ದೇವ್ರ ಬಗ್ಗೆ ನಮಗೆ ಭಕ್ತಿ ಇದೆ. 100ಕ್ಕೆ 100, 1000ಕ್ಕೆ 1000 ಧರ್ಮಸ್ಥಳ ಮಂಜುನಾಥನಾಣಿಯಾಗಿಯೂ ಧರ್ಮಸ್ಥಳದ ದೇವರಿಗೆ ನಾವು ಇವತ್ತು ಇಲ್ಲಿಂದನೇ ನಮಸ್ಕಾರ ಮಾಡ್ತೀವಿ. ಇಲ್ಲಿಂದನೇ ನಾವು ಕಪ್ಪ ಕಾಣಿಕೆ ಕಳಿಸ್ತಾ ಇದ್ದೀವಿ. ದೇವರಿಗೆ ದಕ್ಷಿಣೆಯನ್ನು ಕಳಿಸ್ತಾ ಇದ್ದೀವಿ. ನಾವು ಏನಾದರೂ ನಮಗೆ ಕಷ್ಟ ಆಗಿಷ್ಟ ಮತ್ತೊಂದು ಮುಗಿದೊಂದು ಬಂದಾಗ 500, 1000, 2000 ನಾವೆಲ್ಲ ಹಾರಿಕೆಯನ್ನು ಕಳಿಸ್ತಾ ಇರ್ತೀವಿ ಪೋಸ್ಟಿಗೆ. ಮನೆ ಆರ್ಡರ್ ಮಾಡಿದ್ದೀನಿ, ನನಗೂ ರಸೀದಿನೂ ಬಂದಿದ್ದಾವೆ. ಅದನ್ನು ದೇವ್ರ ಮುಂದಿಟ್ಟು ಪೂಜೆ ಮಾಡ್ತೀವಿ ನಾವು. ಹಾಗಂತ ಹೇಳಿ ಅದನ್ನು ನಡೆಸ್ತಕ್ಕಂಥವರು ಅವರು ದೇವರಲ್ಲ. ದೇವಸ್ಥಾನವನ್ನು ನಡೆಸ್ತಕ್ಕಂಥವ್ರು ದೇವರಲ್ಲ. ಇಲ್ಲಿ ಉಕ್ಕಡಗಾತ್ರಿಯ ಕಾರ್ಯದರ್ಶಿ ಈಗ ನಡೆಸ್ತಾ ಇದ್ದಾನೆ ನಮ್ಮ ಸುರೇಶ ಅಂತ, ನಮ್ಮಳಿಯ. ಅವನಿಗೆ ನಾವು ದೇವರು ಅನ್ನೋಕ್ಕಾಗುತ್ತಾ? ಉಕ್ಕಡಗಾತ್ರಿ ಕರ್ಬಸಜ್ಜನ ಆಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಸುರೇಶ್ ಸಣ್ಣಪ್ಪನವ್ರಂತ ಅದಾನೆ, ಅವನಿಗೆ ನಾವು ದೇವರು ಅನ್ನೋಕ್ಕಾಗುತ್ತಾ? ಅಲ್ಲ, ಅವನು ಉಸ್ತುವಾರಿ ನೋಡ್ಕೊಳ್ಳೋಣ ಅಷ್ಟೇ. ಆ ಬಂದ ಹಣವನ್ನು ಅಲ್ಲಿ ರಸ್ತೆಗೆ ಹಾಕ್ಸಪ್ಪ, ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೀನಿ. ಮೊನ್ನೆ ಬಾಡ್ನದಾಗ ಹೇಳಿ ಬಂದಾನೆ. ಆ ಬೀರಪ್ಪನ ಗುಡಿಗೆ 1.5 ಲಕ್ಷ, 1,20,000 ಅವು ಇವನು ಗ್ರಾನೈಟ್ ಕಲ್ಲು ಹಾಕ್ಸು ಅಂತಂದರು. ನಮ್ಮ ಮನೆ ಮುಂದೆ ಇದೆ ಬೀರಪ್ಪನ ಗುಡಿ. ನಾವು ನೇಕಾರರು, ಅದು ಆಲ್ ಮತದವರು, ನಾವೆಲ್ಲರೂ ಒಂದೇ ಅದ. ಊರಾಗ ಎಲ್ಲ ಜಾತಿ ಮತಸ್ಥರು, ಎಲ್ಲ ಧರ್ಮದವ್ರು ಎಲ್ಲರೂ ಒಂದೇ ಅದಾವೆ. ನಾವು ಉಕ್ಕಡಗಾತ್ರಿಯಲ್ಲಿ ಅಣ್ಣ ತಮ್ಮಂದಿರಿದ್ದಂಗೆ ಅದಾವಿ. ಯಾವ ಹೊಡೆದಾಟಿಲ್ಲ, ಯಾವ ಮತ್ತೊಂದಿಲ್ಲ. ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಸರಿ ಮಾಡ್ಕೊಂತ ನಾವು.
ಇವತ್ತು ನನಗೆ ಹೋದ್ರೆ ನಾನು ಲಾಯರ್ ಅಂತ ಹೋಗೋದೇ ಅಲ್ಲಿ ಉಕ್ಕಡಗಾತ್ರಿ ಹೋದ್ರೆ ಎಲ್ಲರೂ ಬಾರೋ ಹೋಗೋ ಅಂತಾರೆ. ನಾವೆಲ್ಲ ದನ ಕಾಯ್ದ ಬೆಳೆದಂಥ ಹುಡುಗರೆಲ್ಲರೂ ಸೇರ್ಕೊಂಡು ಮಂಡಕ್ಕಿ ಗಿಂಡಕ್ಕಿ ತಿಂದು ಚಾಗಿ ಕುಡಿದು ಒಂದು ಸ್ವಲ್ಪ ನಕಲಿ ಮಾಡಿ ಸರ್ ಅನ್ನಕ್ಕೆ ಬರ್ತಾರೆ, ನನಗೆ ಅನ್ಬಾಡ್ರಪ್ಪ ಅಂತಾನೆ. ಯಾಕಂದ್ರೆ ನಾವಿಲ್ಲಿ ಲಾಯರ್ಗೆ ಹುದ್ದೆಯನ್ನು ಬಿಟ್ಟು ಅಲ್ಲಿ ಒಬ್ಬ ರೈತನ ಮಗನಾಗಿ ಹೋಗಿರ್ತಾನೆ ಉಕ್ಕಡಗಾತ್ರಿ ನಾನು. ಅವರು ನಾವೆಲ್ಲ ನಮ್ಮ ಜೊತೆಗೆಲ್ಲ ನಾವು ಏನು ದನ ಕಾಯಕ್ಕೆ ಹೋಗ್ತಿದ್ವಿ ರಜಾ ಪೀರಿಯಡ್ನಾಗ, ಅವರು ನಾವು ಸಗಣಿ ಎತ್ತಿದರು ಕೂಲಿ ಮಾಡಿದರು ಎಲ್ಲರೂ ಸೇರ್ಕೊಂಡ್ರೆ ಅವ್ರಿಗೆ ಅವ್ರ ಹತ್ರ ನಾನು ದಿಮಾಕ ತೋರಿಸಲ್ಲ. ಅವರು ದುಡ್ಡು ತಿನ್ನೋರು, ಅವರೇ ನಮಗೆ ಅವ್ರು ದೊಡ್ಡರು ನನಗಿಂತನೂ. ಅವ್ರು ನನ್ನ ಜೊತೆಗೆ ಓದ್ಯಾರಲ್ಲ ಇವತ್ತು ಕೂಲಿ ಮಾಡ್ತಾರೆ, ದುಡ್ಡು ತಿಂತಾರೆ, ರೈತಾಪಿ ಕೆಲಸ ಮಾಡ್ತಾರೆ, ಅದು ಹಸು ಮೇಯಿಸ್ತಾರೆ, ದನ ಮೇಯಿಸ್ತಾರೆ, ಅವರು ದುಡ್ಡು ತಿಂತಾರಲ್ಲ, ಅವ್ರು ನನಗಿಂತೂ ದೊಡ್ಡವರು. ಹೌದಾ? ದುಡ್ಡು ತಿನ್ನೋರದರಲ್ಲ, ಕುಶಲಕರ್ಮಿ ಇರಲಿ, ಬಡವರಿರಲಿ, ಕೂಲಿ ಮಾಡೋ ಹೆಣ್ಮಕ್ಳಿರಲಿ, ಯಾರೇ ಆಗಲಿ ದುಡಿದು ಕಷ್ಟಪಟ್ಟು ಏನು ತಿಂತಾರಲ್ಲ ಅವರು ನನಗೆ ದೇವರು. ಹಂಗೆ ಬಿಟ್ಟು ಯಾರೋ ದುಡ್ದದ್ದು ಯಾವುದೋ ರಾಜಕಾರಣ ಯಾವುದೋ ಇದು ಮಾಡೋದು, ದುಡ್ದವ್ರು ತಿನ್ನೋದು, ವಿಲಾಸಿ ಜೀವನ ಅದು ಮಾಡೋದು, ಅದು ನನಗೆ ಹಿಡಿಸೋದಲ್ಲ. ಯಾಕಂದ್ರೆ ನಾನು ದುಡ್ದೇ ಕಾರ್ ತಗೊಂಡೆ. ಹೌದಾ? ಈಗ ನಮ್ಮಪ್ಪ ಕಾರ್ ಕೊಡಿಸು ಅಂತ ನಮ್ಮಪ್ಪ ಗಂಟು ಬೀಳಿಲ್ಲ, ನಾನೇ ದುಡಿದು ಕಾರ್ ತಗೊಂಡೆ. ಹೀಗೆ ದುಡಿದು ಮಾಡಿದವರಿಗೆ, ದುಡಿದು ಮಾಡುವವರಿಗೆ ಗೌರವ ಕೊಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮತ್ತೊಮ್ಮೆ ಸನ್ಮಾನ್ಯ ಗೋಪಾಲ್ ಗೌಡ್ರನ್ನವ್ರನ್ನ ನೆನೆಸುತ್ತಾ ನಮ್ಮ ಒಂದು ಲೈವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.